ಈಗ ಸುಂದರಕಾಂಡದ 8ನೇ ಶ್ಲೋಕ. ನಿಸ್ಸೀಮಮಾತ್ಮ ಬಲಮಿತ್ಯನುದರ್ಶಯಾನೋ ಹತ್ವೈವ ತಾಮಪಿ ವಿಧಾತೃವರಾಭಿಗುಪ್ತಾಂ ಲಂಬೆ ಸಲಂಬ ಶಿಖರೆ ನಿಪಪಾತ ಲಂಕಾ ಪ್ರಾಕಾರ ರೂಪಕ ಗಿರೌ ಅಥ ಸಂಚುಕೋಚ. ಹನುಮಂತ ದೇವರು ತಮ್ಮ ಬಲ ಯಾರ ಲೆಕ್ಕಕ್ಕೂ ಸಿಗೋದಿಲ್ಲ, ಅಪಾರವಾದದ್ದು ತಮ್ಮ ಬಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹೇಗೆ? ವಿಧಾತೃ ವರಾಭಿಗುಪ್ತಾಂ ತಾಮಪಿ ಹತ್ವ. ಬ್ರಹ್ಮದೇವರ ವರದ ಬಲದಿಂದಾಗಿ ಅವಧ್ಯಳು ಅಂತ ನಿಶ್ಚಯವಾಗಿದ್ದು ಯಾರು ಅಂತಂದು ಹೇಳಿದ್ರೆ ಇವಳು ಸುರಸೆ. ಅವಳನ್ನು ಸಂಹಾರ ಮಾಡಿ, ಅಲ್ಲ ಸಿಂಹಿಕ್ಕೆ, ಅವಳನ್ನ ಸಂಹಾರ ಮಾಡಿ ಮುಂದೆ ಬರ್ತಾ ಇದ್ದಾನೆ. ಈಗ ಲಂಕಾಪುರವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಲಂಬವಾದ ಶಿಖರ ಆ ಲಂಕಾಪುರದಲ್ಲಿತ್ತು, ಅಂದ್ರೆ ತ್ರಿಕೂಟ ಪರ್ವತ ಇತ್ತು. ಲಂಬ ಅಂತಂದ್ರೆ ತುಂಬಾ ಎತ್ತರವಾದ ತ್ರಿಕೂಟ ಪರ್ವತ ಇತ್ತು. ಅದು ಹೇಗಿತ್ತು ಅಂತಂದು ಹೇಳಿದ್ರೆ, ಲಂಕಾ ಪ್ರಾಕಾರ ರೂಪಕ ಗಿರೋ, ಲಂಕೆಗೆ ಪ್ರಾಕಾರದ ಹಾಗಿತ್ತು. ಪ್ರಾಕಾರ ಅಂತಂದು ಹೇಳಿದ್ರೆ ನೀವೆಲ್ಲ ಶ್ರೀರಂಗ ಅಲ್ಲಿ ಇಲ್ಲಿ ಎಲ್ಲ ಹೋದ್ರಿ ಅಂತಂದ್ರೆ ಹೊರಗಡೆ ದೇವಸ್ಥಾನದ ಎಂಟ್ರೆನ್ಸ್ ಆಗ್ಲಿಕ್ಕೆ ಹೊರಗಡೆ ದೊಡ್ಡ ದೊಡ್ಡ ಗೋಡೆಗಳು ಅವು ಇವು ಎಲ್ಲ ದೊಡ್ಡ ದೊಡ್ಡದು ಇರತ್ತೆ. ಆ ತರ ಪ್ರಾಕಾರ ರೂಪದಲ್ಲಿರುವಂತಹ ಎತ್ತರವಾದಂತಹ ಪರ್ವತ ತ್ರಿಕೂಟ ಪರ್ವತ. ನಾವು ಹಿಂದೆ ಜಲದುರ್ಗ ಅಂತ ನೋಡಿದ್ವಿ. ಈ ಇಡೀ ಸಮುದ್ರ ಲಂಕಾಪುರದ ಪ್ರವೇಶಕ್ಕೆ ಜಲದುರ್ಗದ ಹಾಗಿತ್ತು ಅಂತ ನೋಡಿದ್ವಿ. ಅದು ಹೇಗೆ ಜಲದುರ್ಗವೋ ಅದೇ ರೀತಿಯಾಗಿ ಇದು ಪರ್ವತ ದುರ್ಗ. ಇದು ಪರ್ವತ ಒಂದು ದುರ್ಗಮವಾದಂತಹದ್ದು. ಆ ಲಂಕಾಪಟ್ಟಣವನ್ನು ಪ್ರವೇಶ ಮಾಡ್ಲಿಕ್ಕೆ ಬಹಳ ದುರ್ಗಮವಾದಂತಹದ್ದು. ಅಂತಹ ಪ್ರಾಕಾರ ರೂಪದಂತಿರುವಂತಹ ಗಿರಿಯಲ್ಲಿ ಬಂದ್ ನಿಲ್ತಾ ಇದ್ದಾನೆ. ಮಹೇಂದ್ರ ಪರ್ವತದಿಂದ ಹಾರಿದವನು ವಾಪಸ್ ಬಂದು ನಿಂತಿದ್ದು ತ್ರಿಕೂಟ ಪರ್ವತದಲ್ಲಿಯೇ ಬಂದು ನಿಂತು ತನ್ನ ರೂಪವನ್ನ ಚಿಕ್ಕದನ್ನಾಗಿ ಮಾಡಿಕೊಂಡ. ಸಿಂಹಿಕೆಗೆ ಬ್ರಹ್ಮದೇವರ ವರ ಇತ್ತು. ಅಂತಹ ಅಪಾರವಾದಂತಹ ಬ್ರಹ್ಮದೇವರ ವರದ ಬಲದಿಂದ ತೃಪ್ತಳಾದಂತಹ ಸಿಂಹಿಕೆಯನ್ನ ಸಂಹಾರ ಮಾಡಿದ. ಇದರಿಂದ ಇವಳ ಬಲಕ್ಕೆ, ಈ ಹನುಮಂತ ದೇವರ ಬಲಕ್ಕೆ ಒಂದು ಮಿತಿ ಇಲ್ಲ, ಅಪಾರವಾದಂತಹದ್ದು ಬಲ ಇದೋ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದು ಆದ ನಂತರದಲ್ಲಿ ಎತ್ತರವಾದ ಲಂಬವಾದ ಪರ್ವತ ಅಂದ್ರೆ ತ್ರಿಕೂಟ ಪರ್ವತ ತುಂಬಾ ಎತ್ತರವಾದಂತಹ ಪ್ರಾಕಾರದ ಹಾಗಿರುವಂತಹ ಪರ್ವತದಿಂದಾಗಿ ಇದು ಕೂಡಿಕೊಂಡಿತ್ತು. ಮಹೇಂದ್ರ ಪರ್ವತದ ಮೇಲಿನಿಂದ ನೆಗೆದಂತಹ ಹನುಮಂತ ದೇವರು ಲಂಬ ಪರ್ವತದ ಮೇಲೆ ಬರ್ತಾ ಇದ್ದಾರೆ. ಅಲ್ಲಿ ಮಹೇಂದ್ರ ಪರ್ವತವನ್ನ ಮೆಟ್ಟಿ ಹಾರಬೇಕಾದ್ರೆ ಆ ಪರ್ವತ ಹೇಗೆ ಕುಸಿದು ಹೋಗಿತ್ತೋ, ಇಲ್ಲೂ ಕಾಲಿಟ್ಟಾಗ ಅದು ಸ್ವಲ್ಪ ಅಲಗಾಡ್ತಂತೆ. ಅಂತಹ ಈ ಪರ್ವತದ ಮೇಲೆ ಹತ್ತಿ ತನ್ನ ರೂಪವನ್ನ ಚಿಕ್ಕದನ್ನಾಗಿ ಮಾಡ್ಕೊಳ್ತಾ ಇದ್ದಾನೆ. ಹಾರುವಾಗ ಎಷ್ಟು ದೊಡ್ಡದಾದಂತಹ ಗಾತ್ರ ಇತ್ತೋ, ಮಹಿಮಾ ಶಕ್ತಿಯಿಂದ ತನ್ನ ಶರೀರವನ್ನು ದೊಡ್ಡದಾಗಿ ಬೆಳೆಸ್ಕೊಂಡಿದ್ದ ಹಾರುವಾಗ. ಈಗ ಅಣಿಮಾ ಶಕ್ತಿಯಿಂದ ಅದನ್ನು ಚಿಕ್ಕದಾಗಿ ಮಾಡಿಕೊಳ್ತಾ ಇದ್ದಾನೆ. ಶರೀರವನ್ನ ತನಗೆ ಬೇಕಾದ ಹಾಗೆ ದೊಡ್ಡದು ಮಾಡ್ಕೊಳ್ಳೋದು, ಚಿಕ್ಕದು ಮಾಡ್ಕೊಳ್ಳೋದು, ಈ ಶಕ್ತಿಗಳನ್ನ ಅಣಿಮ, ಮಹಿಮಾ ಇತ್ಯಾದಿ ಶಕ್ತಿಗಳು ಅಂತ ಕರೀತಾರೆ. ಅಂತಹ ಶಕ್ತಿ ಇವನಿಗೆ ಬಂದಿದೆ. ಅದರ ಬಲದಿಂದಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದನ್ನೇ ಆತ್ಮಬಲಂ, ತನ್ನ ಶಕ್ತಿಯನ್ನ, ಹಾಗೆ ಒಮ್ಮೆ ಅರ್ಥ ಹೇಳ್ಬಿಡ್ತೇನೆ, ಆಮೇಲೆ ಬರೆಸ್ತೇನೆ. ಆತ್ಮಬಲಂ, ತನ್ನ ಬಲವನ್ನ, ನಿಸ್ಸೀಮಂ, ಅಪಾರವಾದದ್ದು, ಇತಿ ಎಂಬುದಾಗಿ,
ನಿಸ್ಸೀಮಂ ಆತ್ಮಬಲಂ ಇತಿ ಅಂತ ಇದೆ. ಆತ್ಮಬಲಂ ತನ್ನ ಬಲವನ್ನು, ನಿಸ್ಸೀಮಂ ಅಪಾರವಾದದ್ದು, ಇತಿ ಅನುದರ್ಶಯಾನ ಈ ರೀತಿಯಾಗಿ ತಿಳಿಸಿಕೊಡುತ್ತಾ, ವಿಧಾತೃವರಾಭಿಗುಪ್ತಾಂ, ವಿಧಾತೃ ಅಂದ್ರೆ ಬ್ರಹ್ಮದೇವರು, ಅವರ ವರದಿಂದ ರಕ್ಷಿತಳಾದ, ಅಭಿಗುಪ್ತ ಅಂದ್ರೆ ರಕ್ಷಿತಳಾದ, ತಾಮಪಿ ಹತ್ವಾ ಏವ, ತಾಮಪಿ ಅವಳನ್ನು ಕೂಡ, ಅವಳನ್ನು ಅಂತಂದ್ರೆ ಆ ಸಿಂಹಿಕೆಯನ್ನು ಕೊಂದು, ಸಹ ಆ ಹನುಮಂತ ದೇವರು ಲಂಬೆ ಎತ್ತರವಾದ, ಲಂಬ ಶಿಖರೆ ಎತ್ತರವಾದ ಶಿಖರಗಳಿಂದ ಕೂಡಿದ ತ್ರಿಕೂಟ ಪರ್ವತದಲ್ಲಿ ನಿಪಪಾತ ತಾನು ಇಳಿದ. ಲಂಬ ಶಿಖರೆ ಅದು ಹೇಗಿತ್ತು ಅಂತಂದ್ರೆ ಲಂಕಾ ಪ್ರಾಕಾರ ರೂಪಕ ಗಿರೌ, ಲಂಕಾ ಪಟ್ಟಣದ ಪ್ರಾಕಾರದಂತೆ ಇದ್ದಂತಹ ಯಾವ ಗಿರಿ ಪರ್ವತ ಇತ್ತೋ ಅಂತಹ ಪರ್ವತದಲ್ಲಿ ನಿಪಪಾತ ಇಳಿದನು. ಅಲ್ಲಿ ಹಾರಿದವನು ಇಲ್ಲಿ ಇಳಿದ. ಅಷ್ಟೇ ಅಲ್ಲ, ಅಥ ಸಂಚುಕೋಚ, ಅಥ ಆ ನಂತರದಲ್ಲಿ ಸಂಚುಕೋಚ ಮಹಿಮಾ ಶಕ್ತಿಯಿಂದ ದೊಡ್ಡದಾಗಿ ಮಾಡಿಕೊಂಡ ತನ್ನ ಶರೀರವನ್ನ ಅಣಿಮಾ ಶಕ್ತಿಯಿಂದಾಗಿ ಸಂಕುಚಿತವನ್ನಾಗಿ ಮಾಡಿಕೊಂಡ, ತನ್ನ ಶರೀರವನ್ನ ಚಿಕ್ಕದನ್ನಾಗಿ ಮಾಡಿಕೊಂಡ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಬರೆಸ್ತಾ ಹೋಗ್ತೇನೆ, ಬರೆದುಕೊಳ್ಳಬಹುದು. ಆತ್ಮಬಲಂ ತನ್ನ ಬಲವನ್ನು, ನಿಸ್ಸೀಮಂ ಅಪಾರವಾದದ್ದು, ಇತಿ ಎಂಬುದಾಗಿ, ಈ ರೀತಿಯಾಗಿ ಅನುದರ್ಶಯಾನ ತೋರಿಸಿಕೊಡುತ್ತಾ ಅಥವಾ ನಿರೂಪಿಸುತ್ತಾ, ವಿಧಾತೃ ವರಾಭಿಗುಪ್ತಾಂ, ವಿಧಾತೃ ಬ್ರಹ್ಮದೇವರ ವರದಿಂದ ಅಭಿಗುಪ್ತಾಂ ರಕ್ಷಿತಳಾದ, ತಾಮಪಿ ಆ ಸಿಂಹಿಕೆಯನ್ನು, ಹತ್ವೈವ ಕೊಂದು, ಲಂಬೆ ಎತ್ತರವಾದ, ಲಂಬ ಶಿಖರೆ ಎತ್ತರವಾದ ಶಿಖರಗಳುಳ್ಳ, ವಿಧಾತೃ ವರಾಭಿಗುಪ್ತಾಂ ವಿಧಾತೃ ಬ್ರಹ್ಮದೇವರ ವರದಿಂದ ಅಭಿಗುಪ್ತಾಂ ರಕ್ಷಿತಳಾದ, ತಾಮಪಿ ಅವಳನ್ನು, ಹತ್ವೈವ ಕೊಂದು, ಅವಳನ್ನು ಅಂದ್ರೆ ಸಿಂಹಿಕೆಯನ್ನು, ಹತ್ವೈವ ಕೊಂದು, ಲಂಬ ಶಿಖರೆ ಲಂಬೆ ಎತ್ತರವಾದ, ಲಂಬ ಶಿಖರೆ ಎತ್ತರವಾದ ಶಿಖರಗಳುಳ್ಳ, ಲಂಬೆ ಎತ್ತರವಾದ, ಲಂಬ ಶಿಖರೆ ಎತ್ತರವಾದ ಶಿಖರಗಳುಳ್ಳ, ಲಂಕಾ ಪ್ರಾಕಾರ ರೂಪಕ ಗಿರೌ, ಲಂಕಾಪಟ್ಟಣದ ಪ್ರಾಕಾರ ರೂಪಕ ಪ್ರಾಕಾರದಂತಿರುವ ಗಿರೌ ಪರ್ವತದಲ್ಲಿ, ನಿಪಪಾತ ಇಳಿದನು. ಅಥ ಆನಂತರದಲ್ಲಿ,
ಸಂಚುಕೋಚ ತನ್ನ ರೂಪವನ್ನು ಕಡಿಮೆಗೊಳಿಸಿದನೂ ಕೂಡ. ಚಿಕ್ಕದಾಗಿಸಿಯೂ ಕೊಂಡ. ನಿಸ್ಸೀಮಮಾತ್ಮಬಲಮಿತ್ಯನುದರ್ಶಯಾನೋ ಹತ್ವೈವ ತಾಮಪಿ ವಿಧಾತೃವರಾಭಿಗುಪ್ತಾಂ ಅಂಬೇಸಲಂಬಶಿಖರೆ ನಿಪಪಾತ ಲಂಕಾರ ಪ್ರಾಕಾರ ರೂಪಕ ಗಿರಾವಥ ಸಂಚುಕೋಚ. ಆತ್ಮಬಲಂ ತನ್ನ ಬಲವನ್ನು, ನಿಸ್ಸೀಮಂ ಸೀಮ ಅಂತಂದ್ರೆ ಸೀಮೆ ಕೊನೆ, ನಿಸ್ಸೀಮಂ ಕೊನೆಯಿಲ್ಲದ್ದು ಎಂಬುದಾಗಿ, ಅನುದರ್ಶಯಾನ ತೋರಿಸಿಕೊಡುತ್ತಾ, ವಿಧಾತೃ ವರಾಭಿಗುಪ್ತಾಂ ವಿಧಾತೃ ಬ್ರಹ್ಮದೇವರ ವರದಿಂದ ಅಭಿಗುಪ್ತಾಂ ರಕ್ಷಿತಳಾದ, ತಾಮಪಿ ಆ ಸಿಂಹಿಕೆಯನ್ನು, ಹತ್ವೈವ ಕೊಂದು, ಲಂಬೆ ಎತ್ತರವಾದ, ಲಂಬಶಿಖರೆ ಎತ್ತರವಾದ ಶಿಖರಗಳುಳ್ಳ, ಲಂಕಾಪಟ್ಟಣದ, ಪ್ರಾಕಾರ ರೂಪಕ ಗಿರೌ ಸುತ್ತಲೂ ಪ್ರಾಕಾರದಂತಿರುವ, ಗಿರೌ ತ್ರಿಕೂಟ ಪರ್ವತದಲ್ಲಿ, ನಿಪಪಾತ ಇಳಿದನು ಅಥವಾ ಧುಮುಕಿದನು. ಅಥ ನಂತರದಲ್ಲಿ, ಸಂಚುಕೋಚ ತನ್ನ ರೂಪವನ್ನು ಚಿಕ್ಕದಾಗಿಸಿಯೂ ಕೊಂಡ. ಇಷ್ಟು ಈ ಶ್ಲೋಕದ ಭಾವಾರ್ಥ. ಇದರಲ್ಲಿ ಏನಾದರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು, ಅವಕಾಶ ಇದೆ. ನನ್ ಮಾತು ಕೇಳಿಸಿದೆಯಾ? ಕೇಳಿಸ್ತಾರೆ ಗುರುಗಳು. ಸರಿ ಸರಿ ಸರಿ. ಧನ್ಯವಾದ ಗುರುಗಳೇ.